ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ತೆನಾಲಿ ರಾಮನ ಹಾಸ್ಯ ಕಥೆಯಾಗಿದೆ. ಕತೆ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಕತೆ ಬಂದ್ಬಿಟ್ಟು ಶ್ರೀಕೃಷ್ಣ ದೇವರಾಯರ ಪರೀಕ್ಷೆ ಅಂತ. ವಿಕಟ ಕವಿ ತೆನಾಲಿ ರಾಮಕೃಷ್ಣ ತನ್ನ ಹಾಸ್ಯ ಪ್ರಜೆಯಿಂದಲೇ ವಿಜಯನಗರದ ಮಹಾನ್ ಸಾಮ್ರಾಟ ಶ್ರೀಕೃಷ್ಣ ದೇವರಾಯನಿಗೆ ಅತ್ಯಂತ ಹತ್ತಿರವಾಗಿರ್ತಾನೆ. ರಾಯ ಪ್ರತಿಯೊಂದಕ್ಕೂ ಅವನ ಸಲಹೆ ಕೇಳುವಷ್ಟು ಅವನ ಸ್ನೇಹ ಪಸರಿಸುತ್ತೆ. ರಾಮಕೃಷ್ಣನಿಲ್ಲದಿದ್ದರೆ ರಾಯರ ಮನ ನೀರಿನಿಂದ ಆಚೆ ಬಂದ ಮೀನಿನಂತೆ ವಿಲಿವಿಲಿ ಒದ್ದಾಡುತ್ತಿರುತ್ತೆ. ಆದರೆ ರಾಮಕೃಷ್ಣನಿಗೆ ರಾಯರನ್ನು ಪರೀಕ್ಷಿಸುವ ಆಸೆಯಾಗಿತ್ತಂತೆ. ಅದಕ್ಕಾಗಿ ಆತ ಒಂದು ಉಪಾಯನ ಹೆಣಿತಾನಂತೆ. ಒಂದಿನ ಬೇಕಂತಲೇ ಅರಮನೆಗೆ ತಡವಾಗಿ ಹೋಗ್ತಾನೆ. ರಾಯ ಅವನಿಗಾಗಿ ಕಾಯುತ್ತಾ ಕುಳಿತಿರ್ತಾನೆ. ಅವನು ಹೋಗುತ್ತಿದ್ದಂತೆಯೇ ರಾಯ ಅವನಿಗೆ ನಾನು ಕಾಯುತ್ತಿರುತ್ತೇನೆ ಎಂಬುದು ಗೊತ್ತಿದ್ದರೂ ಯಾಕೆ ತಡ ಮಾಡಿ ಬಂದೆ ಎಂದು ಕೇಳ್ತಾನೆ. ಅದಕ್ಕೆ ರಾಮಕೃಷ್ಣ, ಹಾಗೇನಿಲ್ಲ ಪ್ರಭು, ನಿಮ್ಮನ್ನು ಕಾಯಿಸಿ ಬೇಸರಪಡಿಸುವ ಉದ್ದೇಶ ಖಂಡಿತವಲ್ಲ ಪ್ರಭು ಎಂದು ಸಮಜಾಯಿಸಿ ನೀಡ್ತಾನೆ. ಆದರೆ ಅವನ ಸಮಜಾಯಿಸಿಗೆ ಸುಮ್ಮನಾಗದೆ ರಾಯ ಅವನಿಗೆ ಏಕೆ ತಡ ಮಾಡಿ ಬಂದೆ ಎಂದು ಮರು ಪ್ರಶ್ನಿಸುತ್ತಾನೆ. ಆಗ ರಾಮಕೃಷ್ಣ, ಏನಿಲ್ಲ ಪ್ರಭು, ಯಾವುದೋ ಕಾರಣಕ್ಕೆ ಇವತ್ತು ಮುಂಜಾನೆ ಪಂಚಾಂಗವನ್ನು ನೋಡುತ್ತಿದ್ದೆ. ನನ್ನ ಭವಿಷ್ಯವನ್ನು ನೋಡಬೇಕಾಯಿತು. ಅದಕ್ಕಾಗಿ ಗ್ರಹಗತಿಗಳು ತಾಳ್ಮೆ ಮಾಡಿ ನೋಡಿದೆ. ನೋಡಿದ ನಂತರ ನನ್ನೆದೆ ಒಡೆದು ಹೋಯಿತು. ಏಕೆಂದರೆ 2 ವಕ್ರ ಗ್ರಹಗಳು ಒಂದೇ ರೇಖೆಯಲ್ಲಿ ಬಂದಿವೆ. ನನ್ನ ಸಾವು ಸಮೀಪಿಸುತ್ತಿದೆ. ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು ಎಂದು ಚಿಂತಿಸುತ್ತಿದ್ದೆ. ಸಮಯ ಸರಿದದ್ದೇ ಗೊತ್ತಾಗಲಿಲ್ಲ. ಅದಕ್ಕೆ ತಡವಾಗಿ ಬಂದೆ ಎಂದೇಳಿ ಕೊಂಚ ದುಃಖದಲ್ಲಿ ಮುಳುಗುವಂತೆ ನಾಟಕವಾಡ್ತಾನೆ. ಅವನ ನಾಟಕವನ್ನು ನಿಜವೆಂದು ನಂಬಿ ಶ್ರೀಕೃಷ್ಣ ದೇವರಾಯ ಆಘಾತಕ್ಕೊಳಗಾಗ್ತಾನೆ. ಅವನ ಕೋಪ ಕೆಲವು ಕ್ಷಣಗಳಲ್ಲಿ ಕರಗುತ್ತೆ. ಅವನಿಗೆ ರಾಮಕೃಷ್ಣನ ಮೇಲೆ ಕನಿಕರ ಹುಟ್ಟುತ್ತೆ. ಒಂದು ವೇಳೆ ನಿನಗೇನಾದರೂ ಆದರೆ ನಿನ್ನ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗುತ್ತದೆ. ನೀನು ಈ ವಿಷಯದ ಬಗ್ಗೆ ಚಿಂತಿಸದಿರು ಎಂದು ಹೇಳಿ ತನ್ನ ಅಭಯ ಹಸ್ತವನ್ನು ಚಾಚಿದನು. ರಾಮಕೃಷ್ಣ ರಾಯರಿಗೆ ವಂದಿಸಿ ಎಲ್ಲ ಕಾರ್ಯಕಲಾಪಗಳಲ್ಲಿ ನಿರ್ಭಯವಾಗಿ ಭಾಗವಹಿಸಿ ಸಮಾಧಾನದಿಂದ ಮನೆಗೆ ತೆರಳುತ್ತಾನೆ. ಮಾರನೆಯ ದಿನ ಕಾಕತಾಳಿ ಎಂಬಂತೆಯೇ ತೆನಾಲಿ ರಾಮಕೃಷ್ಣನಿಗೆ ಜ್ವರ ಬರುತ್ತೆ. ಅವನ ಹೆಂಡತಿ ಕಷಾಯ ಕೊಟ್ಟು ಅವನ ಆರೈಕೆ ಮಾಡಿದರೂ ಸಹ ಅವನ ಜ್ವರ ಕಡಿಮೆಯಾಗಿರಲಿಲ್ಲ. ಅವನು ಹಾಸಿಗೆಯೇ ಅಂಟುಕೊಂಡು ಇರಬೇಕಾಯಿತು. ಈ ವಿಷಯವನ್ನು ಶ್ರೀಕೃಷ್ಣ ದೇವರಾಯರಿಗೆ ತಲುಪಿತು. ಅವತ್ತನಿಗೆ ನಿನ್ನೆ ರಾಮಕೃಷ್ಣ ಹೇಳಿದ್ದು ನಿಜವೆನಿಸಿತು. ಕೂಡಲೇ ರಾಯ ತನ್ನ ಆಸ್ಥಾನದ ರಾಜ್ಯ ವೈದ್ಯರನ್ನು ರಾಮಕೃಷ್ಣನ ಮನೆಗೆ ಚಿಕಿತ್ಸೆಗೆ ಅಂತ ಕಳುಹಿಸಿ ಕೊಡ್ತಾರೆ. ಆದರೆ ಅವರ ಚಿಕಿತ್ಸೆಯಿಂದ ರಾಮಕೃಷ್ಣನಿಗೆ ಸ್ವಲ್ಪವೂ ಗುಣವಾಗಲಿಲ್ಲ. ಸುಳ್ಳು ಹೇಳಿದರ ತಪ್ಪಿಗೆ ನಿಜವಾಗಿಯೂ ಜ್ವರ ಬಂದು ಹಾಸಿಗೆ ಹಿಡಿಯುವಂತಾಯಿತು. ಅವನ ಅನಾರೋಗ್ಯ ರಾಯರ ಅಸಮಾಧಾನಕ್ಕೆ ಕಾರಣವಾಯಿತು. ಹೀಗೆ 2-3 ದಿನ ಗತಿಗೆಡಿಸುವಷ್ಟರಲ್ಲಿ ತೆನಾಲಿ ರಾಮಕೃಷ್ಣ ಜ್ವರದಿಂದ ಬಳಲಿ ತೀರಿ ಹೋದನು ಎಂಬ ಸುದ್ದಿ ರಾಜಧಾನಿ ತುಂಬೆಲ್ಲ ಹರಡೋಕೆ ಶುರು ಮಾಡುತ್ತೆ. ರಾಮಕೃಷ್ಣನ ಅಕಾಲಿಕ ಮರಣದ ಅಶುಭ ಸುದ್ದಿ ಕೇಳಿ ರಾಯರ ಜಂಗಾಬಲವೇ ಉಡುಗಿ ಹೋಯಿತೆ. ರಾಯರ ಜಂಗಾಬಲ ಉಡುಗಿ ಹೋಯಿತು. ಅವನ ಅಕಾಲಿಕ ರಾಯರ ಆತ್ಮಸ್ಥೈರ್ಯವನ್ನು ನಲುಗಿಸಿತ್ತು. ತೆನಾಲಿ ರಾಮಕೃಷ್ಣ ಮರಣ ವಾರ್ತೆಯಿಂದ ರಾಯ ಶೋಕಸಾಗರದಲ್ಲಿ ಮುಳುಗ್ತಾನೆ. ಆದ್ರಿಂದ ಹೊರಬಂದ ನಂತರ ಅವನಿಗೆ ತನ್ನ ಕರ್ತವ್ಯ ಪ್ರಜ್ಞೆ ಅರಿವಾಗುತ್ತೆ. ಕೂಡಲೇ ತನ್ನ ಆರ್ಯಭಟ್ಟರನ್ನು ಕರೆಯಿಸಿ ತೆನಾಲಿ ರಾಮಕೃಷ್ಣನ ಮನೆಗೆ ಹೋಗಿ ಅವನ ಸಂಪೂರ್ಣ ಸಂಪತ್ತನ್ನು ಸಂಗ್ರಹಿಸಿಕೊಂಡು ತರಲು ಹೇಳಿ ಕಳಿಸ್ತಾನೆ. ರಾಜಾಜ್ಞೆಯಂತೆ ರಾಜಭಟ್ಟರು ರಾಮಕೃಷ್ಣನ ಮನೆಗೆ ಹೋಗ್ತಾರೆ. ಕತ್ತಲೆಯಲ್ಲಿ ಕಣ್ಣೀರಾಕುತ್ತಾ ಕುಳಿತಿದ್ದ ಅವನ ಹೆಂಡತಿಯನ್ನು ಸಂತೈಸಿ ತಾವು ಬಂದ ಕಾರಣವನ್ನು ತಿಳಿಸ್ತಾರೆ. ಆಗ ಅವನ ಮಡದಿ ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ 2 ದೊಡ್ಡ ಪೆಟ್ಟಿಗೆಯನ್ನು ತೋರಿಸಿದಳು. ಅವುಗಳ ಮೇಲೆ ದೊಡ್ಡದಾಗಿ ಬಂಗಾರ, ವಜ್ರ, ವೈಡೂರ್ಯವೆಂದು ಬರೆದಿತ್ತು. ಕೂಡಲೇ ರಾಜಭಟ್ಟರು ಅವುಗಳನ್ನು ಹೊತ್ಕೊಂಡು ಹೋಗಿ ರಾಯರ ಮುಂದಿಡ್ತಾರೆ. ರಾಯರು ಕುತೂಹಲದಿಂದ ಅವುಗಳನ್ನು ತೆಗೆಯುವಂತೆ ಹೇಳ್ತಾರೆ. ರಾಜಭಟ್ಟರು ಪೆಟ್ಟಿಗೆಯನ್ನು ತೆಗೆದಾಗ ಅದರಿಂದ ಜೈ ಮಹಾಕಾಳಿ ಎನ್ನುವ ತೆನಾಲಿ ರಾಮಕೃಷ್ಣ ಹೊರಬರ್ತಾನೆ. ರಾಮಕೃಷ್ಣನನ್ನು ನೋಡಿದ ರಾಯರಿಗೆ ತನ್ನ ಮೇಲೆ ನಾಚಿಕೆಯಾಗುತ್ತೆ. ಆತ ರಾಮಕೃಷ್ಣ, ನಾನು ಈ ಪೆಟ್ಟಿಗೆಯನ್ನು ತಯಾರಿಸಿದ ಉದ್ದೇಶವೇನೆಂದರೆ ನಿನ್ನ ಸಂಪತ್ತನ್ನು ರಕ್ಷಿಸಲು ಅಷ್ಟೇ ಎಂದನು. ಅದಕ್ಕಾಗಿ ನಗುತ್ತಾ, ಮಹಾಪ್ರಭುಗಳೇ, ನನಗಾಗಲೇ ಗೊತ್ತಿತ್ತು ನನ್ನ ಮರಣದ ನಂತರ
ನನ್ನೆಲ್ಲ ಸಂಪತ್ತನ್ನು ರಾಜ ಬೊಕ್ಕಸಕ್ಕೆ ಸೇರಿಸುವುದೆಂದು ಅದಕ್ಕೆ ನಾನು ಈ ರೀತಿ ನಿಮ್ಮನ್ನು ಪರೀಕ್ಷಿಸಿದೆ ಎಂದನು. ರಾಯರಿಗೆ ರಾಮಕೃಷ್ಣ ಪರೀಕ್ಷೆಯಲ್ಲಿ ತಾನು ಸೋತೆ ಎಂಬುದು ಗೊತ್ತಾಯಿತು. ಅದಲ್ಲದೆ ಕಾಳಿ ಮಾತೆಯ ಕೃಪೆಯಿಂದ ರಾಮಕೃಷ್ಣನ ಜ್ವರ ಕಡಿಮೆಯಾದದ್ದು ಸಹ ಗೊತ್ತಾಯಿತು. ಅದಕ್ಕಾಗಿ ಸೋತ ತಪ್ಪಿಗೆ ರಾಯ ರಾಮಕೃಷ್ಣನನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಮೆರವಣಿಗೆಯಲ್ಲಿ ರಾಜಮಾರ್ಗದೊಂದಿಗೆ ಅವನ ಸಂಪತ್ತನ್ನು ಅವನ ಮನೆಗೆ ಹಿಂತಿರುಗಿಸ್ತಾನೆ. ಸ್ನೇಹಿತರೆ, ಇವತ್ತಿನ ಕತೆ ಇದಾಗಿದೆ. ಸ್ನೇಹಿತರೆ, ಈ ಕತೆ ಹೇಗಿದೆ ಮತ್ತು ಈ ಕಥೆಯ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಈ ಒಂದು ಕಥೆನ ಶೇರ್ ಮಾಡಿ. ಧನ್ಯವಾದಗಳು.